ವಿಚಾರಗಳನ್ನ ಅವರು I'm not ಮಾತಾಡೋಕೆ ಅಧಿಕಾರ entertaining ಇಲ್ಲ. it, sir. I'm not ಅವ್ರಿಗೆ ಅಧಿಕಾರ entertaining it. ಇಲ್ಲ. No, no, ನೋಡಿ, no, no. ಅದನ್ನ ಪ್ರಶ್ನೆ ಮಾಡಿದೀವಿ. ನಾವು ಪ್ರಶ್ನೆ ಮಾಡಿದೀವಿ. Let's not go there. ನಾವು ಪ್ರಶ್ನೆ ಮಾಡಿದೀವಿ. ನಾವು ಪ್ರಶ್ನೆ ಮಾಡಿ ನೀವು ಹೇಳಿದಂತವ್ರ ಹೆಸರು ನಾನು ಹೇಳಿಲ್ಲ. ನನ್ನ ಬಾಯಿಗೆ ತರಬೇಡಿ. ನಾನು ಹೆಸರು ಹೇಳಿಲ್ಲ. ನಾನು ಹೆಸರು ಹೇಳಿಲ್ಲ. ನೀವು ಹೇಳ್ತಾ ಇದ್ದೀರಾ. ನೀವು ಹೇಳ್ತಾ ಇದ್ದೀರಾ. ಅವ್ರಿಗೆ ಅವಮಾನ ನೀವು ಮಾಡ್ತಾ ಇದ್ದೀರಾ. ಅವರ ಹೆಸರನ್ನ ಪ್ರಸ್ತಾಪ ಮಾಡಿ ಅವ್ರ ಅವಮಾನ ನೀವು ಮಾಡ್ತಾ ಇದ್ದೀರಾ. ನಾನು ಮಾಡ್ತಾ ಇಲ್ಲ. ಆಗಿದ್ದೀರಿ. ಹಾಗಾಗಿ ನಾನು ಕೈ ಮುಗಿದು ಪ್ರಾರ್ಥನೆ ಕೇಳಿಸ್ಕೊಳ್ಳಿ ಚಂದ್ರಶೇಖರ್ ಸರ್. ನೀವು ಕೇಳಿಸ್ಕೊಳ್ಳೋಕೆ ಸಿದ್ಧ ಇಲ್ಲ ಅಂತಂದ್ರೆ ಅನಿವಾರ್ಯವಾಗಿ ಮೈಕ್ ಕಟ್ ಮಾಡಬೇಕಾಗುತ್ತೆ. ಅನಿವಾರ್ಯವಾಗಿ ಮೈಕ್ ಕಟ್ ಮಾಡಬೇಕಾಗುತ್ತೆ ಚಂದ್ರಶೇಖರ್ ಸರ್. ಚಂದ್ರಶೇಖರ್ ಸರ್, I will not participate in this. Sir, I can't speak in the midst of rowdies. 1 second. If it is an intellectual debate, they should have patience. ನಾನು ತಪ್ಪು ಮಾತಾಡಿಲ್ಲ. ಅಲ್ಲಿ ಹಿಡಿದು ಮಾತಾಡಿ ವಯಸ್ಸು ಅದೆಲ್ಲ ಮಾತಾಡಿ ನಿಮಗಿನ್ನ ಚೆನ್ನಾಗಿ ಮಾತಾಡೋದು I can shout better than you. Shut better than you. ವಿಷಯಕ್ಕೆ ಬನ್ನಿ ಸರ್. ವಿಷಯಕ್ಕೆ ಬನ್ನಿ ಚಂದ್ರಶೇಖರ್ ಸರ್. You should not interrupt now. ಇವ್ರು ಮಾತ್ರ ದೊರೆರಾಜ್ ಅವ್ರು ಮಾತ್ರ ಫ್ರೇಮ್ ನಲ್ಲಿ ಅವ್ರದ್ದು ವಾಯ್ಸ್ ಮಾತ್ರ ಆನ್ ಏರ್. PCR ಐ ರಿಕ್ವೆಸ್ಟ್ ಯು, ಅವ್ರದ್ದು ವಾಯ್ಸ್ ಮಾತ್ರ ಆನ್ ಏರ್. ಮುಂದುವರಿಸಿ ಸರ್. ಮೇಡಮ್, ಈಗ ಚಿನ್ನನವರಿಗೆ ಜಾಮೀನ್ದಾರು ಸಿಕ್ಕಿಲ್ಲ. ಜಾಮೀನ್ದಾರನ್ನ ಈ ಸರ್ಟಿಫೈಡ್ ಕಾಪಿ ಮಂಗಳೂರು ಸೆಷನ್ಸ್ ಕೋರ್ಟಿಂದ ಬೇಲ್ ಆರ್ಡರ್ ತೊಗೊಂಡು ಅದನ್ನು ಬೆಳ್ತಂಗಡಿ ಕೋರ್ಟಲ್ಲಿ ಜಾಮೀನ್ದಾರ ಸಮಕ್ಷ ಪ್ರೊಡ್ಯೂಸ್ ಮಾಡಿದರೆ ಚಿನ್ನ ಐ ವಿಲ್ ಕಮ್ ಔಟ್. ಇದು ವಾಸ್ತವ ಈಗಿರ್ತಕ್ಕಂಥ ಪರಿಸ್ಥಿತಿ. ಇದರಲ್ಲಿ ನಾನೇನು ಕಟ್ಟುಕತೆ ಹೇಳುವಂಥದ್ದು ಸುಳ್ಳು ಹೇಳೋ ನನಗೇನು ಅವಶ್ಯಕತೆ ಇಲ್ಲ. ನನಗೇನು ಪ್ರಚಾರ ಬೇಕಿಲ್ಲ. ನನಗೆ ಯಾವ ಕೇಸು ಬೇಕಿಲ್ಲ, ಯಾವ ಕಾಸು ಬೇಕಿಲ್ಲ. ನೀವು ನನ್ನ ಡಿಸ್ಕಷನ್ ಬನ್ನಿ ಅಂದರೆ ನಾ ಬಂದಿದ್ದೀನಿ. ಈಗಲೂ ಸಹ ಚಿನ್ನಯ್ಯನನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದ್ರು ಅನ್ನೋದು ನಿಮ್ಮ ವಾದ, ಮಾಡಿಲ್ಲ ಅನ್ನೋದು ಅವ್ರ ವಾದ. ಅವರಿಷ್ಟ. ಇದರಲ್ಲಿ ಅನೇಕ ಶಕ್ತಿಗಳು ಕೆಲಸ ಮಾಡ್ತಾ ಇದೆ. ಯಾರಿಗೂ ನ್ಯಾಯವನ್ನು ನೋಡುವಂಥದ್ದು, ಸತ್ಯವನ್ನು ಪರಿಶೋಧನೆ ಮಾಡತಕ್ಕಂಥ ಆಸಕ್ತಿ ಇಲ್ಲ. ಎಲ್ಲರೂ ಸಹ ಭಾವನಾತ್ಮಕವಾಗಿ ಉದ್ರೇಕಕ್ಕೊಳಗಾಗಿ ಗೂಂಡಾಗಿರಿ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಈ ಪ್ರಕರಣದಲ್ಲಿ ಜಯಂತ್ ಅವರನ್ನಾಗ್ಲಿ, ಮಟ್ಟಣ್ಣನವರವರನ್ನಾಗ್ಲಿ ಅಥವಾ ಉಳಿದ ಇನ್ನಿಬ್ಬರನ್ನ ಆರೋಪಿಗಳು ಅಂತ ಹೇಳಿ ಪರಿಗಣಿಸಲಾಗಿದೆಯಾ ಇಲ್ವಾ? ಈಗ ಚಂದ್ರಶೇಖರ್ ಸ್ವಲ್ಪ ಸುಮ್ಮನಿದ್ರೆ ನಾನು ನೀಟಾಗಿ ಮಾತಾಡ್ತೀನಿ. ವೈಯಕ್ತಿಕವಾಗಿ ಅಟ್ಯಾಕ್ ಮಾಡೋದು ಬೇಡ. ನನಗೂ ನೀವೇ ನನ್ನ ಶತ್ರು ಅಲ್ಲ, ನಾನೇ ನಿಮ್ಮ ಶತ್ರು ಅಲ್ಲ. ನನ್ನ ಜೀವನದಲ್ಲಿ 1000 ಪ್ಯಾನಲ್ ಡಿಸ್ಕಷನ್ ಹೋಗಿರ್ಬೋದು. ಇವತ್ತಿನ ಅನುಭವ ನನಗೆ ಯಾವತ್ತೂ ಆಗಿಲ್ಲ. ದಿಸ್ ಇಸ್ ವೆರಿ ಬ್ಯಾಡ್. ದಿಸ್ ಇಸ್ ವೆರಿ ಬ್ಯಾಡ್. ಲೆಟ್ ಅಸ್ ಟಾಕ್ ಇಂಟೆಲೆಕ್ಚುಯಲಿ. ದಿಸ್ ಇಸ್ ವೆರಿ ಬ್ಯಾಡ್. ದಿಸ್ ಇಸ್ ವೆರಿ ಬ್ಯಾಡ್. ಹ್ಯಾವ್ ಪೇಷನ್ಸ್. ಹ್ಯಾವ್ ಪೇಷನ್ಸ್. ನಿಮ್ಮನ್ನು ಮಾತಾಡಿಸೋ ಅನಿವಾರ್ಯತೆ ನನಗೇನು ಇಲ್ಲ. ನಿಮ್ಮಿಂದ ನನಗೆ ಪ್ರವೋಕ್ ಮಾಡ್ತಾರೆ ಇವರು. ಡೋಂಟ್ ಗೆಟ್ ಪ್ರವೋಕ್ ಸರ್. ಉತ್ತರ ಮಾತಾಡಿ. ಈಗ ಈ ಕ್ರೈಮ್ ನಂಬರ್ 39/2025 ಬಾಲನ್ ಅವರು ಅದು ವಾದ ಮಾಡ್ತಿದ್ದಾರೆ, ಧನಂಜಯ ಅವರು ಮಾಡ್ತಿದ್ದಾರೆ, ಧರ್ಮಸ್ಥಳ ಮೋಹಿತ್ ಮಾಡ್ತಿದ್ದಾರೆ, ಉಡುಪಿಯ ಅಂಬಿಕಾ ಪ್ರಭು ಮಾಡ್ತಿದ್ದಾರೆ, ಬೆಳ್ತಂಗಡಿಯ ಸಿರಾಜುದ್ದೀನ್ ಮಾಡ್ತಿದ್ದಾರೆ. ಇನ್ನು ಹಲವು ವಕೀಲರುಗಳು ಈ ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲರೂ ಸಹ ನನ್ನ ಸಂಪರ್ಕದಲ್ಲಿದ್ದಾರೆ, ನಾನು ಅವರ ಸಂಪರ್ಕದಲ್ಲಿದ್ದೀನಿ. ವಾಸ್ತವಾಂಶಗಳೇನಿದೆ ಅದನ್ನು ಮಾತ್ರ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀನಿ. ಜನಗಳಿಗೆ ತಪ್ಪು ಸಂದೇಶ ಹೋಗಬಾರ್ದು. ಈಗ ಕ್ರೈಮ್ ನಂಬರ್ 39/2025 ಬೆಳ್ತಂಗಡಿ ಕೋರ್ಟಲ್ಲಿ ಮಹೇಶ್ ತಿಮ್ರೋಡಿ ಅವರು ವಕಾಲತ್ ಹಾಕಿ ಕೆಲವು ದಾಖಲೆಗಳನ್ನು ಕೇಳಿದರು. ಕೋರ್ಟ್ ಕೊಡಲ್ಲ ಅಂತ ಹೇಳಿತು. ತದನಂತರ ಜಯಂತ್ ನನ್ನ ಹತ್ರ 5-6 ಸಲ ಬಂದರು. ಸರ್ ಇದು ಆಗ್ತಾ ಇಲ್ಲ, ನೀವೇ ದಯವಿಟ್ಟು ಬರಬೇಕು ಅಲ್ಲಿಗೆ ಅಂತ. ಇಲ್ಲ ನಾನು ಬರೋಕ್ಕಾಗಲ್ಲ, ದೂರ, ನನಗೆ ಬೇರೆ ಕೆಲಸಗಳಿದೆ ಅಂತ. ಇಲ್ಲ ಬರಬೇಕು ಸರ್. ನಾನು ಹೋದೆ. ನಾನು ಕೋರ್ಟಿಗೆ ವಕಾಲತ್ತನ್ನು ಸಲ್ಲಿಸಿದೆ. ಜಡ್ಜು ನೀವು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡ್ತಾಯಿದ್ದೆ. ಜಡ್ಜು ಹೇಗೆ ವಕಾಲತ್ತಾಗ್ತೀರಾ ನೀವು, ನಿಮ್ಮ ಪಾತ್ರದಲ್ಲಿ ಏನು ಅಂತ ಹೇಳಿದರು. 9 ಬಾರಿ ನಾನು ನೋಟಿಸ್ ಕೊಟ್ಟಿದ್ದೀರಿ, ನಾನು ವಿಚಾರಣೆಗೆ ಹಾಜರಾಗಿದ್ದೀನಿ. ಕೊನೆಯಲ್ಲಿ ನೀವು ವಿಚಾರಣೆ ಬರದೇ ಹೋದರೆ ನಿಮ್ಮನ್ನು ಬಂಧಿಸ್ತೀವಿ ಅಂತ ಹೇಳಿ ಬರೆದಿದ್ದಾರೆ ನೋಡಿ ಅಂತ ನೋಟಿಸನ್ನು ಓದಿ ಹೇಳಿದ ಮೇಲೆ ಆ ನೋಟಿಸನ್ನು ವಕಾಲತ್ತನ್ನು ಜಡ್ಜು ದಾಖಲೆಗೆ ತಗೊಂಡು ಆದಮೇಲೆ ಅವ್ರು ಹೇಳಿದರು, SIT ಅವರು ಹೇಳಿದ್ದಾರೆ ಈ ದಾಖಲೆಗಳನ್ನು ಯಾರು ಕೊಡ್ಕೂಡ್ದು ಅಂತ ಹೇಳಿ, ಇದು ತನಿಖಾ ಹಂತದಲ್ಲೇ ಇದೆ ಅಂತ ಹೇಳಿದರು. ಆಗ ಕೋರ್ಟಲ್ಲಿ ದೀರ್ಘವಾದ ವಾದಗಳು ನಡೀತು. ಆ ಸಂದರ್ಭದಲ್ಲಿ ನಾವು ಹೇಳಿದ್ವಿ, ಈ ದಾಖಲೆಗಳು ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟಲ್ಲಿ ಬರಲ್ಲ, ಇದು ಪೋಕ್ಸೋಗೆ ಸಂಬಂಧಪಟ್ಟಿದ್ದಲ್ಲ,
ನ್ಯಾಷನಲ್ ಸೆಕ್ಯೂರಿಟಿಗೇನು ಸಂಬಂಧಪಟ್ಟಿದ್ದಿಲ್ಲ, ಇದರಲ್ಲಿ ಯಾವುದೇ ರಹಸ್ಯಗಳಿಲ್ಲ. ದಿಸ್ ಇಸ್ ಪಾರ್ಟ್ ಆಫ್ ಪಬ್ಲಿಕ್ ರೆಕಾರ್ಡ್. ಸರಿ. ಈ ದಾಖಲೆಗಳು ನಮಗೆ ಸಿಕ್ಕದೆ ಹೋದರೆ ಮುಂದೆ ನಾವು ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಚಿನ್ನಯ್ಯನಿಗೂ ಕಷ್ಟ ಆಗುತ್ತೆ, ಜಯಂತ್ಗೂ ಕಷ್ಟ ಆಗುತ್ತೆ, ಮಹೇಶ್ಗೂ ಕಷ್ಟ ಆಗುತ್ತೆ. ಅದನ್ನ ಕೊಡ್ಲಿಕ್ಕೆ ಒಪ್ಕೊಂಡಿದೆ ಅನ್ನೋದು ಆರೋಪಿಗಳು ವಿಚಾರದಲ್ಲಿ ಆರೋಪಿಗಳು ಪರಿಗಣಿಸಿದ್ದಾರಾ ಇಲ್ವಾ? ನಾನು ದಾಖಲೆಗಳನ್ನು ನೋಡಿಲ್ಲ. ದಾಖಲೆಗಳನ್ನು ನೋಡದೆ ನಾನು ಮಾತಾಡಕ್ಕಾಗೋದಿಲ್ಲ. ನಿಮ್ಮಿಂದಲೇ ಸ್ಪಷ್ಟೀಕರಣ ಬೇಕು ಸರ್. ಒಂದು ರ್ಯಾಂಡಮ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಹೇಳ್ತಾರೆ ನೀವು ವಾದ ಮಾಡಿದ್ದೀರಿ ಅಂತ. ಏನಂತ? BNSS 230 CRPC 207 ಪ್ರಕಾರ ಆರೋಪಿಗಳಿಗೆ 14 ದಿನಗಳ ಒಳಗೆ ಎಲ್ಲಾ ದಾಖಲೆಗಳನ್ನ ಕೊಡಬೇಕಾಗತ್ತೆ ಅಂತ ಹೇಳಿ ನೀವು ವಾದ ಮಾಡಿದ್ದೀರಿ ಅಂತ ಹೇಳಿ ಯೂಟ್ಯೂಬ್ ಚಾನೆಲ್ ಹೇಳ್ತಿದೆ. ಇಲ್ಲಿ ಆರೋಪಿಗಳು ಯಾರು? ದಾಖಲೆ ಹಂಗೆ ಕೇಳೋಂಗಿದ್ರೆ ಚಿನ್ನಯ್ಯ ಅವ್ರ ಪರವಾಗಿ ಯಾರು ಕೇಳಬೇಕಾಗಿತ್ತು. ಇಲ್ಲಿ ಆರೋಪಿ ಯಾರು? ಯಾರ ಪರವಾಗಿ ದಾಖಲೆ ಕೇಳ್ತಿರೋದು? ಹೇಳ್ತೇನೆ. ನಾವು ಅರ್ಜಿಯನ್ನು ಹಾಕಿ ನ್ಯಾಯಾಧೀಶರಲ್ಲಿ ವಾದ ಮಾಡಿದಾಗ ನೀವು ಯಾವ ರೀತಿ ನೀವು ಈ ದಾಖಲೆಯನ್ನು ಕೇಳಿದ, ಏನು ಪಾತ್ರದಲ್ಲಿ ನೀವು ಅಪರಾಧಿನಾ, ನೀವು ಆಸಕ್ತ ವ್ಯಕ್ತಿಯಾ ಅಂತ ಕೇಳಿದರು. ಆಗ ನಾವು ಕರ್ನಾಟಕ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಚಾಪ್ಟರ್ 14 ತೆಗೆದು ನಾವು ಓದಿದ್ವಿ. ಭಾರತೀಯ ಸಾಕ್ಷರತ್ವ ಅಧಿನಿಯಮ 2023 ಸೆಕ್ಷನ್ 76 ಓದಿ ಹೇಳಿದ್ವಿ. ಹಳೆ CRPC 207, ಹೊಸ BNSS 230 ಓದಿ ಹೇಳಿದ್ವಿ. ಒಂದು ನಿಮಿಷ ನೀವು ಅನುಮತಿ ಕೊಡಬೇಕು. ಇದು ಕಬ್ಬಿಣದ ಕಡಲೆ, ಅರ್ಥ ಆಗಲ್ಲ ಯಾರಿಗೂ. ಅಲ್ಲ ಕಾನೂನು ವಿಚಾರ ಎಷ್ಟೇ ಬುದ್ಧಿವಂತರ ಜಡ್ಜಸ್ಗೂ ಕಲಿಸಲ್ಲ ಕಷ್ಟ ಆಗುತ್ತೆ. ನಂತರ ಚಂದ್ರಶೇಖರ್ 30 seconds. Article 21 and 14 of the Constitution of India. Every citizen has got a right for free trial, and whatever the records are there, whether he is an accused or an interested person, those records has to be given to him and the law says. In support of that, 2 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು, 2 ಕರ್ನಾಟಕ ಹೈಕೋರ್ಟ್ ಜಡ್ಜ್ಮೆಂಟು, 1 ಕೇರಳ ಕೋರ್ಟ್ ಜಡ್ಜ್ಮೆಂಟು, 1 ಬಾಂಬೆ ಕೋರ್ಟ್ ಜಡ್ಜ್ಮೆಂಟು, 1 ಡೆಲ್ಲಿ ಕೋರ್ಟ್ ಜಡ್ಜ್ಮೆಂಟ್ಗಳನ್ನ ನಾವು ಕೋರ್ಟ್ ಮಾಡಿ ವಾದ ಮಾಡಿದ ನಂತರ ನ್ಯಾಯಾಲಯ ಮಂಜೂರು ಮಾಡಿದೆ. ಇನ್ನೂ ಕೈ ಸಿಕ್ಕಿಲ್ಲ ದಾಖಲೆಗಳು. ಸರಿ ಸರ್, ನನ್ನ ಪ್ರಶ್ನೆಗೆ ನನಗೆ ಇನ್ನೂ ಉತ್ತರ ಸಿಗಲಿಲ್ಲ ಸರ್. ಐ ನೋ ನನ್ನ ಬೇರೆ ಪ್ಯಾನಲಿಸ್ಟ್ಗಳು ವೇಟ್ ಮಾಡ್ತಿದ್ದಾರೆ, ಬಟ್ ನನಗೆ ಈ ಪ್ರಶ್ನೆಗೆ ಉತ್ತರ ಬೇಕೇ ಬೇಕು. ಈ ವಾದ ನಿಮ್ಮ ಕಡೆಯಿಂದ ಆಗಿದ್ದು ಹೌದಾ? ಆರೋಪಿಗಳಿಗೆ 14 ದಿನಗಳ ಒಳಗಾಗಿ ದಾಖಲೆಗಳನ್ನ ಕೊಡಬೇಕು ಅನ್ನೋದು 14 ದಿನ ಅನ್ನತಕ್ಕಂಥದ್ದು ನಾನು ಸ್ಪಷ್ಟವಾಗಿ ಏನು ಹೇಳಿಲ್ಲ. ಸೆಕ್ಷನ್ಸ್ಗಳನ್ನ ಓದಿ ಹೇಳಿ ಆ ಪ್ರಕಾರ ಎಲ್ಲ ದಾಖಲೆಗಳ ಪ್ರತಿಗಳು ನಮಗೆ ನೋಡಕ್ಕಾದ್ರೂ ಅವಕಾಶ ಕೊಡಿ. ಇಲ್ಲ ಅಂದ್ರೆ ಆ ಪ್ರತಿಗಳನ್ನು BNSS 230 and CRPC 207. Yes, I have mentioned. ಅದ್ರ ಪ್ರಕಾರ ಏನು 14 ದಿನಗಳೊಳಗೆ ಆರೋಪಿಗಳಿಗೆ ದಾಖಲೆ ಕೊಡಬೇಕು ಅನ್ನೋದು? ಪುಸ್ತಕ ತಂದಿಲ್ಲ, ನಾನು ಕೋರ್ಟಿಂದ ಸೀದಾ ಬಂದಿದ್ದೀನಿ. ಇನ್ನೊಂದ್ಸಲ ನೀವು ನನ್ನ ಕರೀರಿ, ಇನ್ನೊಂದ್ಸಲ ಕರೀರಿ. 1-2 ಗಂಟೆ ಬಂದೆ ಜಿತೇಂದ್ರ ಅವರೇ. ಅಲ್ಲಿಗೆ ಈ ಯೂಟ್ಯೂಬ್ ನಲ್ಲಿ ಕುತ್ಕೊಂಡು ಬಿಟ್ಟಿ ಭಾಷಣ ಮಾಡುವವರು ಲಾಯರ್ ಹೇಳಿದ್ರು ಅಂತ ಹೇಳಿ ಸುಳ್ಳು ಹೇಳ್ತಿದ್ದಾರೆ. ಮತ್ತೊಂದು ಸುಳ್ಳು ಎಕ್ಸ್ಪೋಸೆ. ಇಲ್ಲಿ ಕೂತಿರುವ ಲಾಯರ್, ಅಲ್ಲಿ ವಾದ ಮಾಡಿದ ಲಾಯರೇ ಹೇಳಿದ್ದಾರೆ 14 ದಿನಗಳ ಒಳಗಾಗಿ ಆರೋಪಿಗಳಿಗೆ ಅನ್ನೋ ಪದವನ್ನ ಬಳಕೆ ಮಾಡಿ ನಾನು ವಾದ ಮಾಡಿಲ್ಲ ಅಂತ. ಅವ್ರು ಹೇಳ್ತಾರೆ ಆರೋಪಿಗಳನ್ನು ಪದ ಬಳಕೆ ಮಾಡಿ ನಾನು ವಾದ ಮಾಡಿದ್ದೀನಿ ಅಂತ ಹೇಳಿ. ಎಷ್ಟು ಸುಳ್ಳು ಸರ್ ಇದು? ಸುಳ್ಳು ಅಂತ ಹೇಳಿಕ್ ಆಗುದಿಲ್ಲ. ಯಾಕೆ ಹೇಳಿದ್ರೆ ಇವ್ರು ನಾನು ಅದ್ ನೆನಪಿಲ್ಲ ಅಂತ ಹೇಳಿದ್ದಾರೆ. ಇವರು ನಾನು ಹೇಳಿಲ್ಲ ಅಂತ ಹೇಳಿದ್ರೆ ಅವ್ರು ಹೇಳಿದ ಸುಳ್ಳು ಅಂತ ನಾವು ಪುಸ್ತಕದವ್ರು ನಾನು ಓದಬೇಕು. ಆದ್ರೆ ನನಗೆ ಸ್ಪಷ್ಟತೆ ಇದೆ. ನಾನು ಇಷ್ಟು ಹೇಳಿದ ಪ್ರಕಾರ ಏನಂತ ಹೇಳಿದ್ರೆ, ಆರೋಪಿಗಳಾದ ಕಾರಣಕ್ಕಾಗಿಯೇ ಅವರಿಗೆ ಅಂದ್ರೆ ನೀವು ಬರದಿದ್ರೆ ಬಂಧಿಸಲಾಗುವುದು ಅಂತ ಕೊಳ್ತಾರೆ. ಇಲ್ದಿದ್ರೆ ಆತರ ಬಂಧಿಸುವಂತ ಒಂದು ನೋಟಿಸ್ ಅನ್ನ ಕಳಿಸುವ ಯಾವುದೇ ಸಾಧ್ಯತೆಗಳೇ. ಮತ್ತೆ ಈಗ ಆಲ್ರೆಡಿ ಚೆನ್ನೈನೇ ಸೂತ್ರಧಾರರು ಇದ್ದಾರೆ ಅಂತ ಹೇಳುದ್ರಿಂದ ಇದು ಟೆಕ್ನಿಕಲ್ ಪಾಯಿಂಟ್ ಇಂದ ಅವರು ಲಾಯರ್ಗಳು ಯಾಕೆ ಹೇಳುವುದಿಲ್ಲ ಅಂತ ಹೇಳಿದ್ರೆ ಅವರ ಏನು ಹಿತವನ್ನ ಕಾಯ್ಬೇಕಲ್ಲ ವಾದ ಮಾಡುವವರದ್ದು ಅವರ ಪರವಾಗಿ. ಹಾಗಾಗಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಮನಸ್ಸು ಮಾಡ್ಲಿಲ್ಲ ಅಷ್ಟೇ. ಅಲ್ಲ, ನಾನು ಆರೋಪಿ ಅಂತ ಕೋರ್ಟ್ ಅಲ್ಲ ಅವನು ಒಪ್ಕೊಳ್ಳಕ್ ಆಗಲ್ಲ. ನನ್ನ ಕೃಷ್ಣದಾರ ನಾನು ಜೈಲು ಕಳಿಸ್ಲಾ? ಅದಕ್ಕೆ ನಾನು ಹೇಳಿದ್ದು ಸರ್, ಯೂಟ್ಯೂಬರ್ ಸುಳ್ಳು ಹೇಳಿದ್ದಾರೆ. ನಿಮ್ಮ ವಾದದ ಬಗ್ಗೆ ಯಾವುದೇ ಆಕ್ಷೇಪ ಇಲ್ಲ ಸರ್. ನಿಮ್ಮ ವಾದ ಹಿಂಗಿದೆ ಅಂತ ಹೇಳಿ ತಿರ್ಚ್ ಹೇಳಿದ ಯೂಟ್ಯೂಬರ್ ಸುಳ್ಳು ಹೇಳಿದ್ದಾರೆ. ಜನ ಅದನ್ನ ಅರ್ಥ ಮಾಡ್ಕೊಳ್ಳಿ. ಯೂಟ್ಯೂಬರ್ ಅಲ್ಲಿ ಸುಳ್ಳು ಹೇಳಿಲ್ಲ, ಇವರು ದಾರಿ ತಪ್ಪಿಸ್ತಾ ಇದ್ದಾರೆ ಇಡೀ ಚಾನಲ್ಗೆ. ಯಾಕೆ ಅಂತ ಹೇಳಿದ್ರೆ, ಯಾವಾಗ ಹೋಗಿ 184 ಸೆಕ್ಷನ್ ಇದನ್ನ ಕೊಟ್ಟರು, ಸ್ಟೇಟ್ಮೆಂಟ್ ಕೊಟ್ಟರು, ಆಗ್ಲೇನೆ ಇವ್ರ ಗಿರೀಶ್ ಪಟ್ಟಣವನ್ನ, ತಿಮ್ರೋಡಿನ, ಜಯಂತನ ಮತ್ತೆ ವಿಠಲ್ ಗೌಡರನ್ನ ಆರೋಪಿ ಅಂತ ಮಾಡಾಗಿತ್ತು ಒಳಗಡೆಗೆ. ಇವರು ವಾದ ಮಾಡಿದ್ದು ಕೂಡ ಆರೋಪಿಗಳ ಪರವಾಗಿ. ದಯಮಾಡಿ ದಾರಿ ತಪ್ಪಿಸ್ಬೇಡಿ. ಆರೋಪಿಗಳ ಪರವಾಗಿ ವಾದ ಮಾಡಿ, ಆರೋಪಿಗಳ ಪರವಾಗಿನೇ ಇವರು ಅದನ್ನ ಏನು ಅಪ್ಲಿಕೇಶನ್ ಹಾಕಿದ್ದು ಕೋರ್ಟ್ ಅಲ್ಲಿ. ನೀವು ಹಾಕಿರೋ ಅಪ್ಲಿಕೇಶನ್
ಏನಂತ ಹಾಕಿದ್ದಾರೆ? ಆರೋಪಿ ಅಂತ ಹೇಳಿಲ್ಲ ತೋರ್ಸಿ ನೀವು ಅವರು. ದಾಖಲೆ ದಾಖಲೆ ಕೊಡಿ, ದಾಖಲೆ ದಾಖಲೆ ತೋರ್ಸಿ. ಕೊಡಿ ಅಂತ ಹೇಳಿ. ದಾಖಲೆ ನೀವು ಕೋರ್ಟ್ ತೋರ್ಸಿ. ಕೊಡುತ್ತೆ, ಕೋರ್ಟ್ ಕೊಡುತ್ತೆ. ನಾನು Anyway, moving on, ಚಂದ್ರಶೇಖರ್ ಅವರೇ, ನಿಮ್ಗೆ ಪ್ರಶ್ನೆ, This is very bad. ನಿಮಗೆ This is ಪ್ರಶ್ನೆ. very bad. ಇಲ್ಲ, ನನ್ನ ಯಾರು ಉತ್ತರ ದಾರಿ ಸ್ಪಷ್ಟವಾಗಿದೆ. ತಪ್ಪಿಸಲ್ಲ, ನೀವು ವಕೀಲರ ತಪ್ಪಿಸಲ್ಲ ಪ್ರಕಾರ ಖಂಡಿತ ವಕೀಲರೆಲ್ಲೂ ದಾಖಲೆ ಕೂಡ ಸಿಗ್ತದೆ ಒಂದ್ ನಿಮಿಷ ಅವರ ಜಿತೇಂದ್ರ ಸರ್, ಒಂದ್ ನಿಮಿಷ ವೀಕ್ಷಕರಿಗೆ ಕ್ಲಿಯರ್ ಆಗಿ ಹೋಗ್ಲಿ. ವಕೀಲರು ಇಲ್ಲಿ ಕುತ್ಕೊಂಡು ಹೇಳ್ತಿದ್ದಾರೆ ನಾನು ಎಲ್ಲೂ ಆರೋಪಿ ಅಂತ ಇಲ್ಲ ಹೇಳಿಲ್ಲ ಇಲ್ಲ, ಅಂತ. ನಾನು ಆ ರೀತಿ ಹೇಳ್ತಿಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ಯಾಕೆ ಅಂದ್ರೆ ಹೇಳ್ತೀರಿ? ಕೇಳಿಸ್ಕೊಳ್ಳಿ ನಾನು ಚಂದ್ರಶೇಖರ್ ಸರ್. ಆರೋಪಿ ಅಂತಾನು ಹೇಳ್ತಿಲ್ಲ. ನಾನು ಕೋರ್ಟ್ ಅಲ್ಲಿ ವಾದ ಮಾಡತಕ್ಕಂಥದ್ದು ಆಸಕ್ತ ವ್ಯಕ್ತಿ, ನನ್ನನ್ನ ಬಂಧಿಸ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಸರಿ. ನಾನು ಹೈಕೋರ್ಟ್ ಅಲ್ಲಿ PIL ಹಾಕ್ಬೇಕು, ಸರಿ. ಜಾಮೀನ್ಗೆ ಅರ್ಜಿ ಹಾಕ್ಬೇಕು. ಮತ್ತೆ ನಾನು ಪ್ರಾಸಿಕ್ಯೂಷನ್ಗೆ ಈಗಾಗಲೇ ಗವರ್ನರ್ಗೆ, DGPಗೆ ಮತ್ತೆ ಚೀಫ್ ಸೆಕ್ರೆಟರಿಗೆ ಪರ್ಮಿಷನ್ ಕೇಳಿದೀವಿ. 5-6 ಜನ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಅಂತ. ಸರಿ. ಅದಕ್ಕೆ ಈ ದಾಖಲೆ ಅವಶ್ಯಕತೆ ಇದೆ. ಹಾಗಾಗಿ ನಾನು ಕೊಡಿ ಅಂತ ಕೇಳಿದ್ದು. ನಾನು ಅಪರಾಧಿ, ನನ್ನ ಶಿಕ್ಷಿಸಿ ಅಂತ ನಾನು ಹೇಳಿಲ್ಲ. ನಾನು ಆರೋಪಿ ಅಂತ ಕೋರ್ಟ್ ಮುಂದೆ ನಾನೇನು ವಾದ ಮಾಡಿಲ್ಲ. ಮೂವಿಂಗ್ ಆನ್, ಬಿಜೆಪಿ ವಕ್ತಾರರಿಗೆ ಹಾಗೆ ರಾಬರ್ಟ್ ಸರ್ಗೆ ಪ್ರಶ್ನೆ. ಫಸ್ಟ್ ರಾಬರ್ಟ್ ಸರ್ ಉತ್ತರ ಕೊಡ್ಲಿ.